ಸಿಎಂ ಕುರ್ಚಿ ಕಾದಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಟಚ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಯಾಕೆ ಈ ಪ್ರಶ್ನೆ ಅಂತ ಅಂದ್ರೆ ಕೆಲವರ ಸ್ಟೇಟ್ಮೆಂಟ್ ಈ ಥರದೊಂದು ಸುಳಿವನ್ನ ಕೊಡ್ತಾ ಇದೆ. ಬಹಳ ದಿನಗಳಿಂದ ನಡೀತಾ ಇರೋದು ಕುರ್ಚಿ ಕಾದಾಟ, ಕಿತ್ತಾಟ. ಸಿಎಂ ರೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಓಡ್ತಾನೇ ಇದ್ದಾರೆ. ಒಂದು ಫೈನಲ್ ಆಗಿ ಫುಲ್ ಸ್ಟಾಪ್ ಬಿಡಬೇಕು. ಆ ಫೈನಲ್ ಫುಲ್ ಸ್ಟಾಪ್ ಯಾವಾಗ ಅನ್ನೋ ಪ್ರಶ್ನೆ ಈಗ ಕೆಲವರ ಸ್ಟೇಟ್ಮೆಂಟ್. ಹಾಗಿದ್ರೆ ಹೈಕಮಾಂಡ್ ಈ ಬಗ್ಗೆ ಯೋಚಿಸ್ತಾ ಇದೆಯಾ ಅಂತ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಕುರ್ಚಿ ಕದನಕ್ಕೆ ಹಿರಿಯ ಸಚಿವರಿಂದ ಬ್ರೇಕ್ ಬೀಳುವ ಸಿಗ್ನಲ್ ಅನ್ನ ನೀಡಲಾಗಿದೆ. ಸಿಎಂ ಸೀಟ್ ವಿಚಾರವಾಗಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ವಾರ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಸಿಎಂ. ಈಗಾಗಲೇ ತಾರ್ಕಿಕ ಅಂತ್ಯ ಕಾಣೋದಕ್ಕೆ ತೆರೆ ಮರೆಯಲ್ಲಿ ನಡೀತಾ ಇದೆಯಾ ಕೆಲಸ. ಮುನಿಯಪ್ಪ ಹೇಳಿದ ಆ ಹೇಳಿಕೆ ರಾಜಕೀಯ ಬದಲಾವಣೆಯ ಮುನ್ಸೂಚನೆ ಇದ್ದಂಗೆ ಕಾಣಿಸ್ತಾ ಇದೆ. ಹಿರಿಯ ನಾಯಕರು ಬೇರೆಯವರು, ಹಿರಿಯರು ಬೇರೆ ಇದ್ದಾರೆ. ಹಾಗಾಗಿ ಸುಖ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತಂದಾಗ ಏನೋ ಇದ್ರ ಹಿಂದೆ ಇದೆ ಚರ್ಚೆಗಳಾಗ್ತಾ ಇತ್ತಲ್ಲ, ಅದಕ್ಕೆಲ್ಲ ಪರಿಹಾರ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು. ಏನು ಹೇಳಿದ್ರು ಹಾಗಾದರೆ ಮುನಿಯಪ್ಪನವರು? ಅಂಥದ್ದೇನು ದೊಡ್ಡದೊಂದು ಸಿಗ್ನಲ್ ಕೊಟ್ಬಿಟ್ರು? ಇದು ಪ್ರಶ್ನೆ. ನೋಡಿ, ಕಾಂಗ್ರೆಸ್ನಲ್ಲಿ ಬಹಳ ದಿನಗಳಿಂದಲೂ ಈ ಕುರ್ಚಿ ಕಿತ್ತಾಟ ಅನ್ನೋದು ನಡೀತಾ ಇದೆ. ಈ ಕಡೆ ನಾ ಬಿಡೆ ನೀ ಕೊಡೆ ಅನ್ನೋದೊಂದು ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನವ್ರು ಬಿಡಕ್ಕೆ ರೆಡಿ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೊಡಕ್ಕೆ ರೆಡಿ ಇಲ್ಲ. ಆ ಥರದೊಂದು ಪರಿಸ್ಥಿತಿ ಇದೆ. ಸಿಎಂ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇದಾರಂತೆ ಸರ್. ಏನಾದರೂ ತಾರ್ಕಿಕ ಅಂತ್ಯ ಕಾಣುತ್ತಾ ಸರ್ ಅಂತ? ಈ ತಿಂಗಳೊಳಗಡೆ ಬಯಸಲಾಗ್ತದೆ. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್. ಸಾಕಷ್ಟು ಶಾಸಕರು ಆದ್ರ ಬೆನ್ನತ್ತಿದ್ದಾರೆ ಸರ್. ಇದ್ರ ಬಗ್ಗೆ ಅವೆಲ್ಲವೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ. ಹೆಚ್ಚು ಅಂದ್ರೆ ಇನ್ನೊಂದು 15 ದಿನ 20 ದಿನ. ಸರ್, ನಿನ್ನೆ ನಡೆದಂತ ಸಮಾವೇಶವನ್ನ ಜನಾಕ್ರೋಶ ಸಿಎಂ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇದಾರಂತೆ ಸರ್. ಸಿಎಂ ಕುರ್ಚಿ ವಿಚಾರ ಈ ತಿಂಗಳೊಳಗೆ ನಿರ್ಧಾರ ಆಗತ್ತೆ. ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ. ದೇವನಹಳ್ಳಿಯಲ್ಲಿ ಸಚಿವ ಕೆ.ಎಚ್. ಮುನಿಯಪ್ಪ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಸಂಪುಟ ಪುನಾರಚನೆ ವಿಚಾರವಾಗಿಯೂ ಕೂಡ ಅಂತಿಮ ನಿರ್ಧಾರ ಆಗತ್ತೆ. 15ರಿಂದ 20 ದಿನಗಳ ಒಳಗೆ ಪರಿಹಾರ ಸಿಗುತ್ತೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಸಂಪುಟ ಪುನಾರಚನೆ ವಿಚಾರವಾಗಿಯೂ ಅಂತಿಮ ನಿರ್ಧಾರ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಖಾಂತರವಾಗಿ ಎಲ್ಲದಕ್ಕೂ ಕೂಡ 15ರಿಂದ 20 ದಿನಗಳ ಒಳಗೆ ಪರಿಹಾರ ಸಿಗುತ್ತೆ. ಮೇ ಎಂಡ್ ಜೂನ್ ಮೊದಲ ವಾರದ ಒಳಗಡೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸತತವಾಗಿ ದೇಶದಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಮುಂದಾಲೋಚನೆ ಸಿಎಂ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇದಾರಂತೆ ಸರ್. ಏನಾದರೂ ತಾರ್ಕಿಕ ಅಂತ್ಯ ಕಾಣುತ್ತಾ ಸರ್ ಅಂತ? ಈ ತಿಂಗಳೊಳಗಡೆ ಬಯಸಲಾಗ್ತದೆ. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್. ಸಾಕಷ್ಟು ಶಾಸಕರು ಆದ್ರ ಬೆನ್ನತ್ತಿದ್ದಾರೆ ಸರ್. ಇದ್ರ ಬಗ್ಗೆ ಅವೆಲ್ಲವೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ. ಹೆಚ್ಚು ಅಂದ್ರೆ ಇನ್ನೊಂದು 15 ದಿನ 20 ದಿನ. ಸರ್, ನಿನ್ನೆ ನಡೆದಂತ ಸಮಾವೇಶವನ್ನ ಜನಾಕ್ರೋಶ ಸಿಎಂ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾ ಇದಾರಂತೆ ಸರ್. ಏನಾದರೂ ತಾರ್ಕಿಕ ಅಂತ್ಯ ಕಾಣುತ್ತಾ ಸರ್ ಅಂತ? ಈ ತಿಂಗಳೊಳಗಡೆ ಬಯಸಲಾಗ್ತದೆ. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್. ಸಾಕಷ್ಟು ಶಾಸಕರು ಆದ್ರ ಬೆನ್ನತ್ತಿದ್ದಾರೆ ಸರ್. ಇದ್ರ ಬಗ್ಗೆ ಅವೆಲ್ಲವೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ. ಹೆಚ್ಚು ಅಂದ್ರೆ ಇನ್ನೊಂದು 15 ದಿನ 20 ದಿನ. ಸರ್, ನಿನ್ನೆ ನಡೆದಂತ ಸಮಾವೇಶವನ್ನ ಜನಾಕ್ರೋಶ ಸಿಎಂ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗರಾಜು. ಕೆ.ಎಚ್. ಮುನಿಯಪ್ಪನವರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದಾಗ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಏನೆಲ್ಲ ಗೊಂದಲಗಳಿದ್ವು, ಸಿಎಂ ಕುರ್ಚಿ ವಿಚಾರ ಆಗಿರ್ಬೋದು, ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಇದೆಲ್ಲದಕ್ಕೂ ಮೇ ಎಂಡ್ ಜೂನ್ ಮೊದಲ ವಾರದೊಳಗೆ ಒಂದು ಕ್ಲಾರಿಟಿ ಸಿಗುತ್ತಾ? ಏನಂತಂದ್ರೆ ಇತ್ತೀಚೆಗೆ ಈಗ ಮಧ್ಯಾಹ್ನ ಕೊಟ್ಟಂತ ಏನು ಮಾಧ್ಯಮ ಹೇಳಿಕೆ ಪ್ರಕಾರ ರಾಜ್ಯ ಸಿಎಂ ಕುರ್ಚಿ ಕಾದಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಟಚ್ ಕೊಡುವಂತಹ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಏನಂತಂದ್ರೆ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಹಿರಿಯ ಸಚಿವರಾಗಿರೋದ್ರಿಂದ ಅವ್ರ ಬಾಯಲ್ಲೇ ಹೇಳಿರುವಂತದ್ದು ಮುಂದಿನ ವಾರದೊಳಗಡೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಅದಾದ ನಂತರ ತಾರ್ಕಿಕ ಅಂತ್ಯ ಕಾಣುತ್ತೆ. ತೆರೆಮರೆಯಲ್ಲಿ ಒಂದು ಕಸರತ್ ನಡೀತಾ ಇದೆಯಾ ಅನ್ನೋ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಏನು
ಈ ತಿಂಗಳೊಳಗಡೆ ಏನು ಸಚಿವ ಸಂಪುಟದ ಪುನರ್ರಚನೆ ಇರ್ಬೋದು ಮತ್ತೆ ಸಿಎಂ ಕುರ್ಚಿ ವಿಚಾರ ಇರ್ಬೋದು ಈಗಾಗಲೇ ಏನು ಪ್ರೊಸೆಸಿಂಗ್ ನಡೀತಾ ಇದೆ. ಈ ತಿಂಗಳ ಒಳಗಡೆ ಅಂತಿಮ ಅಂತ ತಲುಪುತ್ತೆ ಅಂತೇಳಿ ಹಿರಿಯ ಸಚಿವರಾದಂತಹ KH ಮುನಿಯಪ್ಪನವರು ಒಂದು ಮಾಧ್ಯಮ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಂಪುಟ ಪುನರ್ರಚನೆ ವಿಚಾರವಾಗಿಯೂ ಅಂತಿಮ ನಿರ್ಧಾರವಾಗುತ್ತೆ. ಇದೇ ತಿಂಗಳ ಮುಂದಿನ ವಾರದಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಹೈಕಮಾಂಡ್ ಅನ್ನ ಭೇಟಿಯಾದ ನಂತರ ಏನು ಈ ಸಚಿವ ಸಂಪುಟದ ಪುನರ್ರಚನೆ ಇರ್ಬೋದು, ಸಿಎಂ ಕುರ್ಚಿ ವಿಚಾರದ ಇರ್ಬೋದು, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆ ಹೈಕಮಾಂಡ್ ನಿರ್ಧಾರ ಆದ ತಕ್ಷಣ 15ರಿಂದ 20 ದಿನಗಳ ಒಳಗಡೆ ಈ ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಮತ್ತೆ ಸಿಎಂ ಕುರ್ಚಿ ವಿಚಾರ ಪರಿಹಾರ ಆಗುತ್ತೆ ಅಂತ ಹೇಳಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗಂಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನಾಗ್ತದೆ ಅದಾಗ್ತದೆ. ಸಂಪುಟ ಪುನರ್ರಚನೆ ಆಗಿಲ್ಲ ಸರ್. ಸಾಕಷ್ಟು ಶಾಸಕರು ಆದ್ರ ಬೆನ್ನತ್ತಿದ್ದಾರೆ ಸರ್. ಇದ್ರ ಬಗ್ಗೆ ಅವೆಲ್ಲವೂ ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ.